हमारे पास शिवांते जन्म शिवांते जन्म शिवांते जन्म शिवांते जन्म शिवांते जन्म गुरुदेव जीरो गुटी बेटा ₹1650 ಯಾಕೆ ಟೆನ್ಷನ್ ತೊಗೊಳಕತ್ತಿ 50,000 ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ವರಮಹಾಲಕ್ಷ್ಮಿಯ ಬ್ಲಾಗ್ ಆಗಿರುತ್ತೆ. ಹಿಂದಿನ ದಿನ ಏನು ಎಲ್ಲ ಹೂವೆಲ್ಲ ಎಷ್ಟು ಕಾಸ್ಟ್ಲಿ ಆಗಿರುತ್ತೆ ಹಬ್ಬಕ್ಕೆ ಅಂತ ಹೇಳಿ, ಅದಕ್ಕೆ ಇದು ಚೆಂಡು ಹೂವು ಆರೆಂಜು ಮತ್ತು ಯೆಲ್ಲೋ ಕಲರ್ ನಾವು ತರಿಸಿದ್ವಿ. ಅದನ್ನೇ ಕಟ್ತಾ ಇದ್ದೀನಿ, ಅಂದರೆ ಮುಂದೆ ಬಾಗಿಲಿಗೆ ಹಾಕೋದಕ್ಕೆ, ಇಲ್ಲಿ ದೇವ್ರ ಹತ್ರ ಹಾಕೋದಕ್ಕೆ. ಅಂತೂ ಫೈನಲಿ ಎಲ್ಲ ಹಾರ ಎಲ್ಲ ಕಟ್ಟಾಯಿತು. ಇದನ್ನ ಒಂದು ಟೂ ಆ್ಯಂಡ್ ಹಾಫ್ ಅವರ್ ಆಯಿತು ನನಗೆ ಒಬ್ಳಿಗೇನೆ ಮಾಡೋದಕ್ಕೆ. ಇದೊಂದು ಹೂವಿಂದೊಂದು ಕೆಲಸ ಮುಗಿದ್ಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ ಅನ್ಸುತ್ತೆ. ಅಂದರೆ ಜಾಸ್ತಿ ಹೊತ್ತು ಹಿಡಿಯೋದಿದೆ ಅಲ್ವಾ ಟೈಮು, ಹೂ ಕಟ್ಟೋದು ಅಂದರೆ. ಇನ್ನು ಬಾಳೆ ಗಿಡ ಮತ್ತು ಬಾಳೆ ಎಲೆ ಅವೆಲ್ಲ ಇನ್ನು ಏನು ದೇವ್ರ ಸಾಮಾನು ಏನಿದ್ದಾವೆ ಅವೆಲ್ಲ ತೊಗೊಂಡು ಬಂದ್ವಿ. ಇದೇ ನೋಡಿ, ನಾನು ಸೀರೆ ತೊಗೊಂಡಿದ್ದೆ ಈ ಸರಿ ವರಮಹಾಲಕ್ಷ್ಮಿಗೆ. ಇದು ಒಂದು ದೊಡ್ಡ ಕೆಲಸ. ಸೀರೆ ಒಂದು ರೆಡಿ ಮಾಡಿ ಪಿನ್ ಹಾಕಿಟ್ಕೊಂಡ್ರೆ ದೇವರಿಗೆ ಉಡ್ಸಕ್ಕೆ ಈಸಿ ಆಗುತ್ತೆ, ಬೇಗ ಆಗುತ್ತೆ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಇನ್ನು ದೇವ್ರ ಸಾಮಾನಂತೂ ಎಲ್ಲದು ತೊಳೆದಿಟ್ಟಿದ್ದೆ ಮಧ್ಯಾಹ್ನನೇ. ಇವಾಗ ಸ್ವಲ್ಪ ಒರೆಸ್ಕೊಳ್ತಾ ಇದ್ದೀನಿ ಎಲ್ಲ. ಇನ್ನು ಐಲೈನರ್ ಅದು ನಾನು ಹೊಸದೇ ತೊಗೊಬಂದಿದ್ದೀನಿ ದೇವರಿಗೆ ಹಚ್ಚೋದಕ್ಕೆ ಅಂತ ಹೇಳಿ. ಅಂದರೆ ಯೂಸ್ ಮಾಡಿದ್ದೆಲ್ಲ ಹಚ್ಚಬಾರ್ದು, ಅಂದರೆ ಇನ್ನು ಕಣ್ಣು ಮತ್ತು ಐಬ್ರೋ ಎಲ್ಲ ಮಾಡ್ತಾ ಇದ್ದೀನಿ. ಲಿಪ್ಸ್ಟಿಕ್ ಎಲ್ಲ ಅದು ನಾನು ರೆಡಿನೇ ಹಚ್ಚಿಟ್ಟಿದ್ದೆ ಪೇಂಟಲ್ಲಿ. ಇದು ಕಣ್ಣಿಗೆ ಮಾತ್ರ, ಐಬ್ರೋ ಕಣ್ಣಿಗೆ ಮಾತ್ರ ಇದು ಐಲೈನರ್ ಹಚ್ತಾ ಇರೋದು. ಇದೆಲ್ಲ ಏನು ಡೆಕೋರೇಷನ್ ಎಲ್ಲ ಮಾಡಿದ್ದೀನಲ್ಲ, ಇದೆಲ್ಲ ನಾನೇ ಮಾಡಿದ್ದು. ಸ್ಟೋನ್ ಚೈನು ಮತ್ತು ಅವೆಲ್ಲ ಫ್ಯಾನ್ಸಿ ಸ್ಟೋರಲ್ಲಿ ಸಿಗುತ್ತೆ, ಅದನ್ನು ತೊಗೊಂಡು ಬಂದು ನಾನೇ ರೆಡಿ ಮಾಡಿದ್ದೆ. ಇನ್ನು ಬಿಂದಿಗೆಗೆ ಬ್ಲೌಸ್ ಹಾಕಿ ರೆಡಿ ಮಾಡಿದ್ದೀನಿ ನೋಡಿ ಈ ಥರ. ಆಲ್ಮೋಸ್ಟ್ ಹೇಗೆ ಮಾಡೋದು ಅಂತ ಎಲ್ಲರೂ ಮಾಡಿದ್ದಾರೆ, ಅದಕ್ಕೆ ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ನಾನು ಹೇಗೆ ವರಮಹಾಲಕ್ಷ್ಮಿನ ಕೂರಿಸ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ. ಬಿಂದಿಗೆ ಅಂತೂ ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಬಿಂದಿಗೆ ಯಾವ ಥರ ರೆಡಿ ಮಾಡೋದು ಅಂತ. ತುಂಬಾ ಚೆನ್ನಾಗೇ ಬಂದಿತ್ತು ಈ ಸರಿ. ಹಿಂದಿನ ದಿನ ಇಷ್ಟೆಲ್ಲ ಈಗ ಸೀರೆ ಉಡ್ಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಬೆಳಗ್ಗೆ ನಾವು ಬಿಂದಿಗೆಗೆ ನೀರು ಹಾಕಿ ಎಲ್ಲ ರೆಡಿ ಮಾಡ್ಕೊಳ್ತೀವಿ. ಇದು ನೋಡಿ, ಎಲ್ಲ ಇವಾಗ ಸೀರೆ ಉಡ್ಸಿ ಒಡವೆ ಎಲ್ಲ ಹಾಕಿ ಇಷ್ಟು ರೆಡಿ ಮಾಡಿದ್ದೆ ನಾನು ಹಿಂದಿನ ದಿನನೇ. ಇದು ನೆಕ್ಸ್ಟ್ ಡೇ ವರಮಹಾಲಕ್ಷ್ಮಿ ದಿನದ ಬ್ಲಾಗು. ಇವಾಗ 4 ಗಂಟೆಗೆ ಎದ್ದಿದ್ದೀನಿ. ಅಂದರೆ ಇಷ್ಟೆಲ್ಲ ರೆಡಿ ಮಾಡಿದ್ದೀನಲ್ಲ, ಇನ್ನೇನಿಲ್ಲ. ದೇವರು ಇವಾಗ ಕಳಸ ಒಂದು ಕೂರಿಸಿ ಫ್ರೂಟ್ಸು ಏನು ಹಣ್ಣುಗಳು ಸ್ವೀಟ್ಗಳೆಲ್ಲ ದೇವರು ಹತ್ರ ಇಡಬೇಕು. ಅಷ್ಟೇ ಕೆಲಸ ಇರೋದು ಬೆಳಗ್ಗೆ. ನಿನ್ನೆ ನಾನು ಇದೆಲ್ಲ ರೆಡಿ ಮಾಡೋಷ್ಟರಲ್ಲೇ 12 ಗಂಟೆ, ಒಂದು ಗಂಟೆ ಆಗಿತ್ತು. ಅವಾಗೇನೆ ಕಸನೆಲ್ಲ ಮಾಡಿದ್ದೆ. ಮತ್ತು ಇವಾಗ ಇನ್ನೊಂದ್ಸರಿ ನೆಲ ಒರೆಸ್ಕೊಂಡು ಇವಾಗ ಬಾಗಿಲಿಗೆ ರಂಗೋಲಿ ಹಾಕ್ತಾ ಇದ್ದೀನಿ. ದಿನ ನಿಮಗೆ ಗೊತ್ತಿರುತ್ತೆ ಎಷ್ಟೊಂದು ಕೆಲಸ ಇರುತ್ತೆ ಅಂತ. ಅವಾಗ ರಂಗೋಲಿ ಹಾಕೊಳ್ತಾ ಕುತ್ಕೊಳ್ಳೋಕಂತೂ ಆಗಲ್ಲ. ನಾನು ರೆಡಿನೇ ತಗೊಂಡಿದ್ದೀನಿ, ಯಾವಾಗಲೂ ನಾನು ತೋರಿಸ್ತಾ ಇರ್ತೀನಿ ಬ್ಲಾಗಲ್ಲಿ. ಇದಂತೂ ಹಬ್ಬದ ಟೈಮಾಗಂತೂ ತುಂಬಾನೇ ಹೆಲ್ಪ್ ಆಗುತ್ತೆ. ಇದು ಮೀಶೋದಲ್ಲೂ ಸಿಗುತ್ತೆ, ಅದ್ರ ಲಿಂಕ್ ಬೇಕಾದ್ರೆ ಹಾಕಿರ್ತೀನಿ, ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಇನ್ನು ಬೆಳಗ್ಗೆನೆ ನಾನು ಬಿಂದಿಗೆಗೆ ನೀರು ಹಾಕೊಳ್ತಾ ಇದ್ದೀನಿ. ಅಂದರೆ ನಾವು ಹಾಕೋದು ₹1 ಕಾಯಿನು, ಅರಿಶಿನ, ಕುಂಕುಮ ಮತ್ತು ಅಕ್ಷತೆ ಕಾಳು. ಅವ್ರವ್ರ ಮನೆ ಪದ್ಧತಿ ಪ್ರಕಾರ ಕೆಲವರು ಇನ್ನು ಡ್ರೈ ಫ್ರೂಟ್ಸು ಆ ಥರ ಎಲ್ಲ ಏನು ಹಾಕ್ತಾರೆ. ಇನ್ನು ಬಿಂದಿಗೆಗೆ ಕಂಕಣ ಕಟ್ತಾ ಇದ್ದೀನಿ.
ಇನ್ನು ನಾವು ಕಾಯಿ ಏನು ಕಳ್ಸಕ್ಕೆ ಇಡ್ತೀವಿ ಎಲ್ಲ ನೀಟಾಗಿ ತೊಳೆದು ಅರಿಶಿನ ಕುಂಕುಮ ಹಚ್ಕೋಬೇಕು. ಇನ್ನ ಕೆಲವರು ಫುಲ್ ಅರಿಶಿನ ಎಲ್ಲ ಹಾಕಿರ್ತಾರೆ, ಕಾಯಿಗೆ ಹಚ್ಚಿರ್ತಾರೆ. ಫುಲ್ ತೊಳ್ಕೊಂಡು ನಾವು ಅರಿಶಿನ ಕುಂಕುಮ ಹಂಗೆ ಇಟ್ಬಿಟ್ಟು ಹಾಕೋದು ನಾನು. ಇನ್ನು ರಾತ್ರಿ ಲಕ್ಷ್ಮಿ ಮುಖಕ್ಕೆಲ್ಲ ಅಲಂಕಾರ ಏನೋ ಕಾಡ್ಗೆ ಐಬ್ರೋ ಎಲ್ಲ ಹಚ್ಚಿಟ್ಟಿದೆ. ಕುಂಕುಮ ಮಾತ್ರ ನಾನು ಬೆಳಗ್ಗೆ ನೆಕ್ಸ್ಟ್ ದಿನನೇ ಹಚ್ಚೋದು. ಅದು ವರಮಹಾಲಕ್ಷ್ಮಿ ದಿನನೇ ಬೆಳಗ್ಗೆ ನಾನು ಕಳಸ ಕೂರ್ಸೋವಾಗನೇ ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಇವಾಗ ಇಡ್ತಾ ಇದ್ದೀನಿ. ಇನ್ನು ಫಸ್ಟು ಗಣೇಶ ಪೂಜೆ ಮಾಡಬೇಕಲ್ಲ, ಅದಕ್ಕೆ ಗಣೇಶನ ನಾನು ಕೂರಿಸ್ತಾ ಇದ್ದೀನಿ. ಅಂದರೆ ಅಕ್ಕಿ ಹಾಕ್ಬಿಟ್ಟು ಅದ್ರ ಮೇಲೆ ಗಣೇಶನಿಟ್ಟು ಇನ್ನು 21 ಗರಿಕೆ ಹುಲ್ಲು ಹೂವಿನಿಂದ ಅಲಂಕಾರ ಮಾಡಿ ರೆಡಿ ಮಾಡ್ತೀನಿ. ಇವಾಗ ವೃತ್ತದ ದಾರ ಮಾಡ್ತಾ ಇದ್ದೀನಿ. ದಾರಕ್ಕೆ ಅರಿಶಿನ ಹಚ್ಚಿ ಇವಾಗ 12 ಗಂಟು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ವೃತ್ತದ ದಾರ ಮಾಡಬೇಕು. 12 ಗಂಟು ಅಥವಾ 9 ಗಂಟು ಹಾಕ್ಬೋದು. ಇನ್ನು ಕಳಸಕ್ಕೆ ಮತ್ತೆ ದೀಪಗಳಿಗೆಲ್ಲ ನಾನು ಕಂಕಣ ಕಟ್ಟಿ ಇವಾಗ ಪೂಜೆಗೆ ರೆಡಿ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ದೇವ್ರ ಮುಂದೆ ಉಡಕ್ಕೆ ಅಂತ ಏನಿಡ್ತೀವಿ ಅದರಲ್ಲಿ ಅಕ್ಕಿ, ಕೊಬ್ಬರಿ ಬಟ್ಲು, ಬೆಲ್ಲ, 2 ಎಲೆ, ಅಡಿಕೆ, ಬಳೆ, ಕಂಕಣ, ಬ್ಲೌಸ್ ಪೀಸು, ಆಮೇಲೆ ದೇವ್ರ ಇದು ಸೆಟ್ ಒಂದು ಸಿಗತ್ತೆ. ಅದರಲ್ಲಿ ಅರಿಶಿನ ಕುಂಕುಮ, ಬಾಚಣಿಗೆ, ಕನ್ನಡಿ ಅಂದರೆ ಅಲಂಕಾರ ವಸ್ತುಗಳಿರುತ್ತೆ. ಅದನ್ನ ಸೆಟ್ಟು ಅದು ಇಷ್ಟು ಇಡಬೇಕು. ಮುಂದೆ ಬರೋಣ. ಇನ್ನು ದೇವ್ರಿಗೆ ಗೆಜ್ಜೆ ವಸ್ತ್ರ ಅದು ಇಂಪಾರ್ಟೆಂಟಾಗಿ ಹಾಕಲೇಬೇಕು. ಇನ್ನು ಈ ಪೂಜೆ ಮಾಡೋಕ್ಕಿಂತ ಮುಂಚೆನೇ ಕಂಕಣ ಕಟ್ಕೊಂಡೆ ಪೂಜೆ ಸ್ಟಾರ್ಟ್ ಮಾಡಬೇಕು. ಓಂ ಶಿವನ್ ಗೋರ್ಪುತ್ರೇ ನಮಃ. ಓಂ ಶಿವಂತೆ ಶನ್, 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 ಶಿವಂತೆ ಶನ್ ನಮಃ. ಅದನ್ನು ಇಲ್ಲ ಹಾಕ್ದ ಕೆಳಗಡೆ. ಇದ್ರಾಕಮ್ಮ ಫಸ್ಟು. ದೊರೆಯುತ್ತದೆಯೆನ್ನಲು ಪಾರ್ವತಿಯು ಪತಿಯ ಮಾತಿಗೆ ಸ್ವಾಮಿ, ಈ ವ್ರತದ ವಿಧಿವಿಧಾನಗಳನ್ನು ಹೇಗೆ ಆಚರಿಸಿದರೆ ದೇವಿಯು ಪ್ರಸನ್ನಳಾಗುತ್ತಾಳೆ, ಇದನ್ನು ಕೃಪೆ ಇಟ್ಟು ತಿಳಿಸುವಂತರಾಗಿ ಎಂದು ಪ್ರಶ್ನಿಸಿದಳು. ಇನ್ನು ವ್ರತ ಕತೆ ಏನು ವರಮಹಾಲಕ್ಷ್ಮಿ ಅಂತ ಇದು ಬುಕ್ಕೆ ಸಿಗತ್ತೆ, ಅದು ವ್ರತ ಕತೆ ಏನು ಓದ್ಬಿಟ್ಟು ಇವಾಗ ಪೂಜೆ ಮಾಡಬೇಕು. ಎಷ್ಟು ದೊಡ್ಡ ಊರ ದೀಪ ತನ್ನ ಉಡ್ತದ. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯ ಸರ್ವದಾ ಶಿವನಾಯ ನಮೋ ನಮಃ.
ओम नमो विघ्नेश्वराय नमः लंबोदराय नमः सिद्धिविनायकाय नमः मंगलमूर्तये नमः एकदंताय नमः मूषिकाय नमः विघ्नेश्वराय नमः संकटहराय नमः ओम सरस्वती विनायकाय नमः पंचगणपतये नमः मूषिकाय नमः नमः ओम श्री गजलक्ष्मी नमो नमः ओम कुलदेवताभ्यो नमः ओम कुलदेवते नमो नमः ये नमः ओम नमो अन्नपूर्णे सदा पूर्णे शंकर प्राणवल्लभे ज्ञानवैराग्यसिद्ध्यर्थं भिक्षादेशपारति नमस्ते तो महामाये श्रीपीठे सुरपूजिते शंखचक्रगदाहस्ते महालक्ष्मी नमोस्ते ओम नमो वरमहालक्ष्मी नमो नमः ओम नमो विघ्नेश्वराय नमो नमः ओम विजयलक्ष्मी लक्ष्मी नमः ओम ओम तय वरमहालक्ष्मी नमो नमः ओम नमो विघ्नेश्वराय नमो नमः ಇನ್ನು ದೇವರಿಗೆ ಮೇನಾಗಿ ತುಪ್ಪದ ದೀಪದಲ್ಲಿ ಆರತಿ ಮಾಡಬೇಕು. ₹1650 ಯಾಕೆ ಟೆನ್ಷನ್ ತೊಗೊಳಕತ್ತಿ? 50,000 ರೂಪಾಯಿನ 60 ಹೋಗೈತಿ. ಇನ್ನು ₹1650 ಯಾಕೆ ಟೆನ್ಷನ್ ತೊಗೊಂಡು ಹೋತ 3 ಗಂಟೆ ಒಂದು ನೋಡೋದು ಪೀಕ್ ಬರ್ತೈತಿ. ಆಮೇಲೆ ಅದ್ರ ಮೇಲೆ ನೋಡಿ ಬೆಳಗ್ಗೆ ಅಷ್ಟೇ ಹಸಿ ಹಾಲು ಮತ್ತು ಬಾಳೆಹಣ್ಣು ಇಟ್ಟು ನಾನು ನೈವೇದ್ಯ ಮಾಡಿ ಇವಾಗ ಹಬ್ಬದ ಅಡುಗೆ ಮಾಡಿಕೊಂಡೆ. ಪುಳಿಯೋಗರೆ, ಬದನೆಕಾಯಿ ಪಲ್ಯ, ಬೀನ್ಸ್ ಪಲ್ಯ ಮತ್ತು ಶಾವಿಗೆ ಪಾಯಸ. ಒಬ್ಬಟ್ಟು ಮಾಡಬೇಕಿತ್ತು, ಒಬ್ಬಳೇ ಇರೋದ್ರಿಂದ ಶಾವಿಗೆ ಪಾಯಸನೇ ಮಾಡಿದೆ. ಕೋಸಂಬರಿ, ಅನ್ನ ಮತ್ತು ಸಾಂಬಾರು ಇಷ್ಟು ಇವತ್ತು ಅಡುಗೆ ಮಾಡಿರೋದು ಹಬ್ಬಕ್ಕೆ. ಇನ್ನು ಎಲ್ಲ ಅಡುಗೆ ಎಲ್ಲ ಆದಮೇಲೆ ನೈವೇದ್ಯ ಮಾಡಿ ದೇವರಿಗೆ ಮತ್ತೊಮ್ಮೆ ಪೂಜೆ ಮಾಡಬೇಕು. ಇನ್ನು ಬೆಳಗ್ಗೆ ಪೂಜೆ ಮಾಡೋ ಅರ್ಜೆಂಟಲ್ಲಂತೂ ಏನು ರೆಡಿ ಆಗೋಕ್ಕೆ ಆಗಲ್ಲ. ಇನ್ನು ಸಂಜೆ ಅಂತೂ ಎಲ್ಲ ಪೂಜೆ ಎಲ್ಲ ಮುಗಿದಿದೆ. ಇನ್ನೇನು ಅರಿಶಿನ ಕುಂಕುಮಕ್ಕೆ ಒಂದು ಸ್ವಲ್ಪ ಎಲ್ಲ ಕೊಡೋದಕ್ಕೆಲ್ಲ ಕಂಕಣ ಕಟ್ಟಿ ಎಲ್ಲ ರೆಡಿ ಮಾಡ್ಕೋಬೇಕು. ನಾವು ಅರಿಶಿನ ಕುಂಕುಮ ತಗೊಳ್ಳೋಕ್ಕೆ ಅದಕ್ಕೆ ಈ ಥರ ಸ್ವಲ್ಪ ಟೈಮ್ ಸಿಕ್ಕುತ್ತಾ ರೆಡಿ ಆದೆ. ನಮ್ಮ ಲಕ್ಷ್ಮಿನ ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ಮೇಲೆ ನಾವು ರೆಡಿ ಆಗಬೇಕಲ್ಲ, ಅದಕ್ಕೆ. ಇದು ನೋಡಿ, ಅರಿಶಿನ ಕುಂಕುಮ ಸೆಟ್ ರೆಡಿನೇ ಸಿಗುತ್ತೆ, ಅದನ್ನೇ ನಾನು ತೊಗೊಂಡಿದ್ದೆ. ಇನ್ನು ಬ್ಯಾಂಗಲ್ ಬಾಕ್ಸ್ ಗಿಫ್ಟ್ ಅಂತ ಕೊಡೋದಕ್ಕೆ ತೊಗೊಂಡಿದ್ದೆ. ಅದರೊಳಗೆ ಅರಿಶಿನ ಕುಂಕುಮ ಏನು ರೆಡಿ ಇದೆ ಅದನ್ನೇ ಹಾಕ್ತಾ ಇದ್ದೀನಿ, ಎಲ್ಲದರಲ್ಲೂ ಒಂದೊಂದು. ಏನಾಗಿತ್ತು ಈ ಕಡೆ ಬಾರಮ್ಮ. ಇನ್ನು 5 ಜನಿಗಾರು ನಾವು ಅರಿಶಿನ ಕುಂಕುಮ ಕೊಡಬೇಕು ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ಮೇಲೆ. ನಾನು ಕೊಡೋಕ್ಕೆ ಅಂತ ಬ್ಲೌಸ್ ಪೀಸು, 2 ಎಲೆ, ಅಡಿಕೆ, ಬಳೆ, ಕಂಕಣ, ಆಮೇಲೆ ಕಾಯಿ, ಇನ್ನು ಗಿಫ್ಟ್ ಬಾಕ್ಸ್, ಒಂದು ಬ್ಯಾಂಗಲ್ ಬಾಕ್ಸು, ಅದರೊಳಗೆ ಅರಿಶಿನ ಕುಂಕುಮ ರೆಡಿ ಸಿಗುತ್ತಲ್ಲ ಅದನ್ನು ಹಾಕಿದ್ದೀನಿ. ಇಷ್ಟು ಅರಿಶಿನ ಕುಂಕುಮ ಜೊತೆ ಕೊಡ್ತೀನಿ.
ಅವ್ರಿಗೆ ಕುಂಕುಮ ಕೊಡ್ತೀನಿ. ಬೈಲಿ ಕೌಶಿತ ಕಮ್. ಅವ್ರು ಬಿಟ್ಟು ಬರಕ್ಕಾಗಲ್ಲ, ಅದಕ್ಕೆ ಅನ್ಕೊಂಡೆ ಅವ್ರು ಇನ್ನ ಹೋಗಿಲ್ಲ, ಅದಕ್ಕೆ ನೀವು ಇನ್ನ ಎಲ್ಲ ಅರಿಶಿನ ಕುಂಕುಮ ಎಲ್ಲ ತಗೊಂಡು ಹೋದ್ಮೇಲೆ ಇನ್ನ ದೇವರಿಗೆ ಕೆಂಪು ಓಕ್ಲಿ ಮಾಡಬೇಕು. ಓಕ್ಲಿ ಮಾಡಿದ್ಮೇಲೆ ದೇವ್ರು ಕದ್ಲಿಸಿ ಇಡ್ತೀನಿ ರಾತ್ರಿ. ನೆಕ್ಸ್ಟ್ ಬೆಳಗ್ಗೆ ನಾನು ಎಲ್ಲ ತೆಗಿಯೋದು. ಈ ರೀತಿ ನಮ್ಮನೆ ವರಮಹಾಲಕ್ಷ್ಮಿನ ನಾವು ಆಚರಣೆ ಮಾಡಿದ್ವಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾವು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.